ಏನೋ ಹೊರ ಕರ್ಕೊಂಬಂದು ವಿಡಿಯೋ ಮಾಡ್ತಾ ಇದೆಯಾ ನನ್ನ? ಗುರು ಬೆಳಗ್ಗೆನೆ ರೆಡಿಯಾಗಿ ಗಾಡಿ ಎತ್ಕೊಂಡು ನಮ್ಮ ಅಕ್ಕ ಮಗಂಗೆ ಸ್ಕೂಲಿಗೆ ಬಿಡ್ಬೇಕಿತ್ತು. ಅವನಿಗೂ ಗಾಡಿಯಲ್ಲೇ ತಕೊಂಡು ಸೀದಾ ಹೋಗ್ತಿದ್ದೆ ಸ್ಕೂಲಿಗೆ ಬಿಡಕ್ಕೆ. ಪುಣ್ಯಕ್ಕೆ ಬಸ್ಸು ಸಿಗ್ನಲ್ ಅಲ್ಲಿ ಸಿಕ್ತವನಿಗೆ ಅಲ್ಲೇ ಕಳ್ಸ್ಬಿಟ್ಟು ಸೀದಾ ಅಲ್ಲಿಂದ ನಾನು ಕಾರ್ ಹತ್ರ ಹೋದೆ. ಕಾರಿಗೆ ಒಂದು ನಮಸ್ಕಾರ ಹಾಕಿ ಅಲ್ಲಿಂದ ಸೀದಾ ತಗೊಂಡೋಗಿದ್ದೆ ಡೀಸೆಲ್ ಹಾಕ್ಸೋಣ ಅಂತ ಹೋದೆ. ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೋಗಿದ್ದೆ ಸೀದಾ ಆಫೀಸ್ ಹತ್ರ ಹೋದೆ. ಗುರು ಸ್ವಲ್ಪ ತಲೆ ವೆಯ್ಟ್ ಮಾಡ್ತಾ ಇದೆ. ಆಮೇಲೆ ಬಂದ್ರು ಆ ಕಡೆ ಸರ್ ಅಂದ್ರೆ ಎನ್ಆರ್ಪುರ ಕಡೆ ಅಂದ್ರು. ಸರಿ ಅಂತ ಕರ್ಕೊಂಡೋಗಿ ಅವ್ರದ್ದೇನೋ ಅಲ್ಲಿ ಮೀಟಿಂಗ್ ಇತ್ತೇನೋ ಮಾಡ್ತಿದ್ರು. ಅದಾದ್ಮೇಲೆ ಊಟಕ್ಕೆ ಟೈಮ್ ಆಯ್ತಂತ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಸೀದಾ ಅವರಲ್ಲಿ ಆಫೀಸಿಗೆ ಹೋದ್ರೆ ಅದೇ ಫಸ್ಟ್ ಟೈಮ್ ನಾನು ಆಫೀಸಿಗೆ ಹೋಗಿದ್ದೆ. ಯಾಕಂದ್ರೆ ಮೊಬೈಲಲ್ಲಿ ಚಾರ್ಜ್ ಇದ್ದಿದ್ದಿಲ್ಲ, ಚಾರ್ಜ್ ಇಡಕ್ಕಂತ ಹೋಗಿದ್ದೆ. ಅಲ್ಲೇ ಎದುರುಗಡೆ ವ್ಯೂ ಚೆನ್ನಾಗಿತ್ತು ಆಫೀಸ್ ಎದುರುಗಡೆ. ನನ್ನ ಮೊಬೈಲ್ ಚಾರ್ಜ್ ಆಯ್ತಂತ ನಾನು ಸುಮ್ಮನೆ ಎತ್ಕೊಂಡೋಗಿ ಕಾರಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದೆ. ಅದಾದ್ಮೇಲೆ ಅವರೇ ಬಂದ್ರು. ಅವ್ರನ್ನ ಕರ್ಕೊಂಡು ರಿಟರ್ನ್ ಮತ್ತೆ ಶಿವಮೊಗ್ಗ ಕಡೆ ಬಂದೆ. ಅವ್ರಿಗೆ ಡ್ರಾಪ್ ಮಾಡಿ ಸೀದಾ ನಾನು ಕಾರ್ ಬಿಡೋಣ ಅಂತ ಹೋದೆ. ಗುರು ಕಾರ್ ಗೀರ್ ಬಿಟ್ಟು ನಾನು ನನ್ನ ಗಾಡಿ ಎತ್ಕೊಂಡು ಮನೆ ಕಡೆ ಹೋಗೋಣ ಅಂತ ಮನೆ ಕಡೆ ಹೋದೆ. ಗುರು ಮನೆಗೆ ಹೋದ್ರೆ ಇವನೊಂದು ಬೊಗಳುತ್ತಿದ್ದ. ಸರಿ ಅಂತ ಹೊರಗೆ ಕರ್ಕೊಂಬಂದೆ. ಏನೋ ಹೊರ ಕರ್ಕೊಂಬಂದು ವಿಡಿಯೋ ಮಾಡ್ತಾ ಇದೆಯಾ ನನ್ನ? ಏನಿಲ್ಲ ಗುರು, ಬಾ ಹೋಗೋಣ ಮನೆಗೆ.